ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮಾಜಿ ಸಂಸದ ಕೆಂಡ. ಶಾಸಕ ಪ್ರದೀಪ್ ಈಶ್ವರ್ ನಿಜವಾದ ಹುಚ್ಚ ವೆಂಕಟ್. ಮೊನ್ನೆ ಪಿಸಿ ಮೋಹನ್ ವಿರುದ್ಧ ಗುಡುಗಿದ್ದಂತಹ ಪ್ರದೀಪ್ ಈಶ್ವರ್ ಈಗ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಸಂಸದ ಗುರುಮಾಗಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಮಾಜಿ ಸಂಸದ ಮುನಿಸ್ವಾಮಿ. ಹೌದು, ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಕೋಲಾರ ಮಾಜಿ ಸಂಸದ ಎನ್ ಮುನಿಸ್ವಾಮಿ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು ಕಾರ್ಯಕ್ರಮ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಇತ್ತು. ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿಯ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಪಿಸಿ ಮೋಹನ್ ಅವರು ಹೊಗಳ್ತಾ ಇದ್ರು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಗಲಾಟೆಗೆ ಕಾರಣವಾಗಿತ್ತು. ಇದೀಗ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಕೋಲಾರದ ಮಾಜಿ ಸಂಸದ ಎನ್ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಮುನಿಸ್ವಾಮಿ ಅವರು ಅದೇನ್ ಹೇಳಿದ್ರು ಎನ್ನುವಂತಹ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಎಸ್, ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಮುನಿಸ್ವಾಮಿ. ಹೌದು, ಶಾಸಕ ಪ್ರದೀಪ್ ಈಶ್ವರ್ರನ್ನ ಮೊದಲು ಆಸ್ಪತ್ರೆಗೆ ದಾಖಲು ಮಾಡಿ. ಪ್ರದೀಪ್ ಈಶ್ವರ್ ವರ್ತನೆ ಅತಿರೇಕವಾಗ್ತಾ ಇದೆ, ಖಂಡನೀಯ. ಶಾಸಕ ಪ್ರದೀಪ್ ಈಶ್ವರ್ ನಿಜವಾದ ಹುಚ್ಚ ವೆಂಕಟ್ ತರ ವರ್ತನೆ ಮಾಡ್ತಾ ಇದ್ದಾರೆ. ಸಿಎಂ ಪೂಜೆ ಮಾಡಲು ಹೋಗಿ ಹುಚ್ಚರಾಗಿದ್ದಾರೆ ಅಂತ ಹೇಳಿ ಮಾಜಿ ಸಂಸದ ಶಾಸಕರ ವಿರುದ್ಧ ಕೆಂಡವನ್ನ ಕಾರಿದ್ದಾರೆ. ಎಸ್, ಹೌದು, ಆಗ್ಲೇ ಹೇಳ್ತಿದ್ದಾಗೆ ಪ್ರದೀಪ್ ಈಶ್ವರ್ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೀಗ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅವರನ್ನ. ನಿನ್ನೆ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ವರ್ತನೆ ಖಂಡನೀಯ ಅಂತ ಹೇಳಿದ್ದಾರೆ. ಹಿಂದೆ ನಾನು ಹೇಳಿದಂತೆ ಹುಚ್ಚ ವೆಂಕಟ್ ರೀತಿಯಲ್ಲೇ ಪ್ರದೀಪ್ ಈಶ್ವರ್ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಮುನಿಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಒಂದು ಸಮುದಾಯವನ್ನ ಮೆಚ್ಚಿಸಲು ಅಂದ್ರೆ ಬಜೆಟ್ ವಿಚಾರವಾಗಿರಲಿ ಆ ವಿಚಾರಗಳನ್ನು ತೆಗೆದುಕೊಂಡು ಬೈದಿದ್ದಾರೆ, ಕೆಂಡಾಮಂಡಲವಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.